ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಟ್ಟಿದ್ದೀವಿ. ಇದು ಕಾಡು ತೊಂಡೆಕಾಯಿ ಗಿಡ. ಕಾಡು ತೊಂಡೆಕಾಯಿ ಗಿಡ ಇದು ಅರಣ್ಯದಲ್ಲೇ ಬೆಳೀತದೆ. ಈ ಒಂದು ಕಾಯಿ ಸೇವನೆ ಮಾಡೋಕ್ಕಾಗಲ್ಲ, ಭಾರಿ ಕಹಿ ಇರ್ತದೆ. ಆದರೆ ಹಣ್ಣುಗಳು ಮಾತ್ರ ಭಾರಿ ರುಚಿಕರವಿರ್ತದೆ. ನೋಡಿ, ಇದು ಈ ಜೀವ ವೈವಿಧ್ಯ ಅಂತೀಯಲ್ಲ, ಆ ಥರ ನೋಡಿ. ಇದು ಇಲ್ಲೇ ಕಸ್ಟರ್ಡ್ ಆ್ಯಪಲ್ ಇದೆ, ಇಲ್ಲೇ ಕಾಡು ಬದನೆ ಇದೆ, ಮತ್ತು ಇಲ್ಲಿ ಬಂದು ನೋಡಿ ಇದು ಉತ್ತರೇನಿದೆ, ಬೇವಿದೆ, ವಿಟಮಿನ್ 12 ರಿಚ್ ಗೊನ್ನೆ ಸೊಪ್ಪು ಅಂತೀವಿ ಅದಿದೆ ನೋಡಿ, ಅದಿದೆ. ಇದು ಹುಲ್ಲು ಸ್ಯಾಮಂತಿಗೆ ಅಂತೀವಿ ನೋಡಿ. ಜೀವ ವೈವಿಧ್ಯ ಇದು. ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳೆಲ್ಲ ಇಲ್ಲೇ ಇದೆ ನೋಡಿ. ಯಾರಿಗೆ ಸಂತಾನ ಇಲ್ವೋ ಆ ಸಂತಾನ ಆಗಲಿಕ್ಕೆ ಇದೊಂದು ಬಳ್ಳಿ ಇದು ಇದೆ, ಎಲ್ಲ ಇದೆ ಇದರಲ್ಲಿ. ಆದರೆ ನಾವು ಅದನ್ನು ಉಪಯೋಗಿಸ್ಕೋಬೇಕು. ನಾವೇನು ಮಾಡ್ತೇವೆ, ರಾಸಾಯನಿಕಕ್ಕೆ ಹೋಗಿ ಆ ರಾಸಾಯನಿಕ ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆಗೆ ತರಿಸ್ಕೊತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಕಾಡು ಬದನೆ ತಪ್ಪಾಯಿತು. ಈ ಒಂದು ಕಾಡು ತೊಂಡೆಕಾಯಿ ಏನಪ್ಪ ಅಂದರೆ, ಈ ಎಲೆ ಒಂದಷ್ಟು ಎಲೆ ಕಿತ್ಕೊಂಡು ಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಹಿಂದಾಗ ರಸ ಬರುತ್ತೆ, ಒಂದು 4-5 ಚಮಚ ರಸ, 4-5 ಚಮಚ ಮೊಸರು ಹಾಕ್ಕೊಂಡು, ಯಾರು ಬೆಡ್ ಮೇಲೆ ಯೂರಿನ್ ಪಾಸ್ ಮಾಡ್ತಾರೋ ಅಂಥವ್ರಿಗೆ ಬೆಳಗ್ಗೆ ಸಾಯಂಕಾಲ ತಿನ್ನಿಸ್ತಾ ಬಂದರೆ ಒಂದು 15 ದಿವಸ ದಿನ ಅದು ಅವರು ಆ ಬೆಡ್ ಮೇಲೆ ಯೂರಿನ್ ಪಾಸ್ ಮಾಡೋದು ನಿಲ್ಲಿಸ್ತಾರೆ ಸ್ನೇಹಿತರೆ. ಅಷ್ಟು ಶಕ್ತಿ ಇದಕ್ಕಿದೆ. ನಾವು ಅದು ಬಿಟ್ಟು ನಾವೇನು ಮಾಡ್ತಾಯಿದ್ವಿ, ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟು ಮತ್ತೊಂದು ಟ್ಯಾಬ್ಲೆಟ್ ಕೊಟ್ಟು ಆ ಮಕ್ಕಳನ್ನ ನಾವು ರೆಸ್ಟೆಂಟ್ ಇದ್ದೇ ಮಾಡ್ತೀವಿ ನೋಡಿ. ಹೂವು ಚೆನ್ನಾಗಿ ಬಿಟ್ಟಿದ್ದು, ಆದರೆ ಈ ಕಾಯಿ ಇನ್ನೂ ಬಿಟ್ಟಿಲ್ಲ, ಜಾಸ್ತಿ ಹೂವು ಇದೆ. ಆ ಹೂವು ಆದಮೇಲೆ ಮತ್ತು ಕಾಯಿದ್ಮೇಲೆ ಹಣ್ಣು ಆಗ್ತದೆ. ಆ ಹಣ್ಣು ಭಾರಿ ರುಚಿಕರ ಆಗ್ತದೆ. ನೋಡ್ಲಿಕ್ಕೆ ಅಷ್ಟು ಚೆಂದ ಇರ್ತದೆ ಸ್ನೇಹಿತರೆ. ಇಂತಹ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಇದನ್ನು ನೋಡಿ ಅದನ್ನು ತೆಗೆದುಕೊಂಡು ಹೋಗಿ ನಾವು ಸೇವನೆ ಮಾಡ್ತಾ ಬಂದರೆ ನಮಗೆ ಅನೇಕ ರೀತಿಯ ಕಾಯಿಲೆಗಳು ನಾವು ಕಳ್ಕೊಬೋದು ಸ್ನೇಹಿತರೆ. ಅದೇ ಬಿಟ್ಟು ರಾಸಾಯನಿಕದಿಂದ ನಾವು ಅನೇಕ ಕಾಯಿಲೆಗೆ ತರಿಸ್ಕೊತೀವಿ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ.